ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಫ್ರೈಡೇ ರೊಟೀನ್ ವ್ಲಾಗು. ನಾನು ಫ್ರೈಡೇ ಏನೇನು ಮಾಡಿದೆ, ಮಾರ್ನಿಂಗಿಂದ ಈವ್ನಿಂಗ್ ತನಕ ಮಾಡಿದೆ ರೊಟೀನ್ ವ್ಲಾಗು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಸ್ವಲ್ಪ ಹುಷಾರು ಇಲ್ಲದಿರೋದ್ರಿಂದ ಸ್ವಲ್ಪ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಎಡಿಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗೋಯಿತು. ಕ್ಷಮೆ ಇರಲಿ ಎಲ್ಲರ ಹತ್ರನೂ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮಾರ್ನಿಂಗ್ ಬೇಗ ಟಿಫನ್ ಮಾಡೋದಂದರೆ ಪುಳಿಯೋಗರೆ ಫ್ರೆಂಡ್ಸ್. ಈಸಿಯಾಗಿ ಆಗೋದಂದರೆ ನನಗೆ ಪುಳಿಯೋಗರೆ, ಯಾಕಂದರೆ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ತಂದಿಟ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಈಸಿಯಾಗಿ ಪುಳಿಯೋಗರೆ ಮಾಡ್ಕೊಂಡ್ಬಿಡ್ಬೋದು ಮಾರ್ನಿಂಗ್ ಟೈಮಲ್ಲಿ ಅಂತ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಸ್ವಲ್ಪ ಕಡಲೆ ಬೀಜನ ಸ್ವಲ್ಪ ಬ್ರೌನಿಷ್ ಕಲರು ಫ್ರೈ ಮಾಡಿ ಎತ್ತಿಕೊಂಡ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಅದೇ ಎಣ್ಣೆಗೆ ಸಾಸಿವೆ ಮತ್ತು ಎರಡು ಚಿಲ್ಲಿ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ರೆಡ್ ಚಿಲ್ಲಿ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಬಿಳಿ ಎಳ್ಳು ಇತ್ತು, ಅದರಿಂದ ಎಳ್ಳು ಸ್ವಲ್ಪ ತೊಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಎಳ್ಳು ತೊಗೊಂಡಿದ್ದೀನಿ. ನನಗೆ ಮಾರ್ನಿಂಗ್ ಟೈಮಲ್ಲಿ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ಸ್ವಲ್ಪ ಈಸಿಯಾಗಿ ಆಗಿಬಿಡುತ್ತೆ. ಈಸಿಯಾಗಿ ಮಾಡಬೇಕಂದ್ರೆ ನಾನು ಚಿತ್ರಾನ್ನ ಇಲ್ಲಾಂದರೆ ಪುಳಿಯೋಗರೆನ ಆರಿಸ್ಕೊಳ್ತೀನಿ. ಒಂದು 10 ನಿಮಿಷ ಇದ್ದರೆ ಸಾಕು, 10 ನಿಮಿಷನೂ ಬೇಕಾಗಿಲ್ಲ ಫ್ರೆಂಡ್ಸ್ ಈ ಪುಳಿಯೋಗರೆ ಮಾಡೋದಕ್ಕೆ. ಅಷ್ಟು ಈಸಿ ಇದೆ, ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ಇರುತ್ತಲ್ಲ, ಹಾಗಾಗಿ ತುಂಬ ಈಸಿಯಾಗಿ ಪುಳಿಯೋಗರೆ ಮಾಡಿ. ನಾನು ಇದಕ್ಕೆ ಬೆಲ್ಲ ಎಲ್ಲ ಆ್ಯಡ್ ಮಾಡಿಲ್ಲ, ನನಗೆ ಬೆಲ್ಲ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಬೆಳ್ಳುಳ್ಳಿ ಇಲ್ಲದೆ ಇರೋ ಕಾರಣಕ್ಕೆ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡಿಲ್ಲ, ಹಂಗೆ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಈಗಲೂ ಸ್ವಲ್ಪ ಹುಷಾರಿಲ್ಲ, ಗಂಟಲೆಲ್ಲ ತುಂಬ ಕಟ್ಬಿಟ್ಟಿದೆ, ಅದಕ್ಕೆ ವಾಯ್ಸ್ ಕೂಡ ಸರಿಯಾಗಿ ಬರ್ತಿಲ್ಲ. ಅದೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಈಸಿಯಾಗಿ ಮಾಡೋದು ಅಂದಿರ ತುಂಬ ಇಷ್ಟಪಟ್ಟು ತಿಂತಾರೆ ಪುಳಿಯೋಗರೆ ಮಾಡಿದ್ರೆ ಮನೆಯಲ್ಲಿ. ಹಾಗಾಗಿ ಬೇಗ ಅಂದರೆ ಪುಳಿಯೋಗರೆ ಮತ್ತು ಚಿತ್ರಾನ್ನ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಯಾವಾಗಲೂ ಈಸಿಯಾಗಿ ಆಗೋದಕ್ಕೆ ಪುಳಿಯೋಗರೆನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಕೆಲಸ ಇತ್ತು, ಅರ್ಜೆಂಟಾಗಿ ಏನಾದರೂ ಮಾಡಬೇಕಂತಂದರೆ ವೈಟ್ ರೈಸ್ ಇಟ್ಬಿಟ್ಟು ಸಾಕು, ಪುಳಿಯೋಗರೆ ಗೊಜ್ಜು ಒಂದು 5 ನಿಮಿಷದಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡ್ಬಿಡ್ಬೋದು. ಅದೇನು ಬಿಡಿಸೋಷ್ಟಿಲ್ಲ, ಕಟ್ ಮಾಡೋಷ್ಟಿಲ್ಲ, ಈಸಿ ಅಂತ ಆಗೋ ಕೆಲಸ ಅದು. ಆಗೋಯ್ತು ಪುಳಿಯೋಗರೆ ಗೊಜ್ಜು. ಇನ್ನೇನು ಅದಕ್ಕೆ ಇಳಿಸ್ಕೊಂಡು ವೈಟ್ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ. ನಾನು ಒಂದು ಚೂರು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ರೀನಿಶ್ ಆಗಿ ಮತ್ತು ಫ್ಲೇವರು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ. ಹಾಗಾಗಿ ಪುಳಿಯೋಗರೆಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ. ನೋಡಿ ಪುಳಿಯೋಗರೆ ರೆಡಿ ಆಗಿದೆ. ಇವಾಗ ವೈಟ್ ರೈಸ್ ಮಿಕ್ಸ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ನನ್ನ ಪುಳಿಯೋಗರೆ ಯಾವ ಥರ ಇದೆ ಅಂತ. ಪುಳಿಯೋಗರೆ ನನ್ನ ಮಗ ಸ್ಕೂಲ್ಗೆ ಹೋಗೋ ಟೈಮ್ ಆಗಿತ್ತು, ಅದಕ್ಕೆ ಒಂದು ತಟ್ಟೆಗೆ ಹಾಕ್ಕೊಟ್ಬಿಟ್ಟೆ.
ನನಗೆ ಮಾರ್ನಿಂಗ್ ರಂಗೋಲಿ ಹಾಕೋದಕ್ಕಾಗಲಿಲ್ಲ, ನೀರು ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಯಾಕಂದರೆ ನನ್ನ ಮಗ 8:15 ಸ್ಕೂಲ್ ಹತ್ರ ಇರಬೇಕು. ಹಾಗಾಗಿ ಫಸ್ಟ್ ಅವ್ನಿಗೆ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ಬಂದು ರಂಗೋಲಿ ಹಾಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈಗ ಬಂದು ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ 9 ಗಂಟೆ ಆಗೋಯಿತು, ಟೈಮು 9:30 ಆಗಿದೆ. ಮತ್ತು ಈಗ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ರಂಗೋಲಿ ಹಾಕೋದಕ್ಕಾಗಲಿಲ್ಲ, ಯಾಕಂದರೆ ಅವ್ರು ಸ್ಕೂಲ್ಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ರಂಗೋಲಿ. ನೋಡಿ ಫ್ರೆಂಡ್ಸ್, ನನ್ನ ಫೈನಲ್ ಲುಕ್ ಯಾವ ಥರ ಇದೆ. ನಾನು ರಂಗೋಲಿ ಪುಡಿಗೆ ಸ್ವಲ್ಪ ಕುಂಕುಮ ಮಿಕ್ಸ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಪಿಂಕಿಶ್ ಆಗಿತ್ತದು. ಈಗ ಇನ್ನು ಉಳಿದು ಸ್ನಾನ ಆಯಿತು. ನಂದು ಸ್ನಾನ ಆದಮೇಲೆ 12 ಗಂಟೆ ಆಗೋಯಿತು ಫ್ರೆಂಡ್ಸ್. ಸ್ನಾನ ಮಾಡೋಷ್ಟೊತ್ತಿಗೆ ಪೂಜೆ ಮಾಡೋಕ್ಕಾಗಲ್ಲ, 12 ಗಂಟೆ ಮೇಲೆ ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಉಳಿದು ಎಲ್ಲ ಕೆಲಸನೂ ಮಾಡ್ಕೊಂಬಿಡೋಣ, 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ರೆ ಈಸಿ ಆಗುತ್ತೆ. ರೆಡಿ ಆಗಿಬಿಟ್ರೆ ಬೇಗ ಕೆಲಸ ಆಗುತ್ತೆ ಅಂತೇಳ್ಬಿಟ್ಟು ಮಧ್ಯಾಹ್ನದ ಮೇಲೆ 4 ಗಂಟೆ ಅಷ್ಟೊತ್ತು ಪೂಜೆ ಮಾಡ್ಕೊಬೋದು, 3 ಗಂಟೆ ಮೇಲೆ ಅಂತೇಳಿ ನಾನು ಫಸ್ಟ್ ಇದೆಲ್ಲ ಕೆಲಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಾದರೆ ಮಾರ್ನಿಂಗ್ ಒಂದು 10 ಗಂಟೆ 11 ಗಂಟೆ ಒಳಗಡೆ ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ತಿದ್ದೆ. ಇವತ್ತು 12 ಗಂಟೆ ಆಗೋಯಿತು, ಹಾಗಾಗಿ ಪೂಜೆ ಮಾಡಿಲ್ಲ. ಫಸ್ಟ್ ಇದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ 3 ಕಾಲ ಆಯಿತು. ಇವಾಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಗಾರ್ಡನಲ್ಲೇ ದಾಸವಾಳ ಹೂವೆಲ್ಲ ಬಿಟ್ಟಿತ್ತು, ಅದನ್ನೇ ಕಿತ್ಕೊಂಡ್ಬಂದೆ. ರೆಡ್ ದಾಸವಾಳ, ಪಿಂಕ್ ದಾಸವಾಳ ಮತ್ತು ವೈಟ್ ದಾಸವಾಳ ಎಲ್ಲ ಬಿಟ್ಟಿತ್ತು, ಅದನ್ನೇ ಕಿತ್ಕೊಂಡ್ಬಂದು ನಾನು ಜೋಡಿಸ್ತಾ ಇದ್ದೀನಿ ದಾಸವಾಳ ಹೂವನ್ನ. ನನ್ನ ಮಗಳು ಕಾಲೇಜಿಂದ ಬಂದಿದ್ಲು ಇಷ್ಟೊತ್ತಿಗೆ. ಇದು ನೋಡಿ, ಸಂಕ್ರಾಂತಿ ಹಬ್ಬದ ದಿವಸ ನಾನು ಗೆಣಸು ತಂದಿದ್ದೆ, ಭೋಗಿ ಹಬ್ಬದ ದಿವಸ ಅದು 2 ಉಳ್ಕೊಂಡಿತ್ತು. ಅದನ್ನು ಯೂಸ್ ಮಾಡ್ಕೊಂಡು ಈಗ ಹೋಳಿಗೆ ಮಾಡ್ಕೊಳ್ಳೋಣ ಒಬ್ಬಟ್ಟು ಅಂತೇಳ್ಬಿಟ್ಟು ಇದನ್ನು ಬೇಯಿಸ್ತಾ ಇದ್ದೀನಿ. ಇದು ಬೇಯೋಷ್ಟೊತ್ತಿಗೆ ನಾನು ಸ್ವಲ್ಪ ಹೋಳಿಗೆಗೆ ಹಸಿಟ್ಟು ಮೈದಾಯಿಂದ ಕನಕ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಅದನ್ನು ಕಳಿಸ್ಕೊಳ್ತಾ ಇದ್ದೀನಿ. ನಾನು 2 ಗೆಣಸಿಗೆ ಎಷ್ಟು ಬೇಕೋ ಅಷ್ಟೇ ಗೊತ್ತಾಗುತ್ತಲ್ಲ, ಒಂದು ಅಂದಾಜು ಮೇಲೆ ಅಷ್ಟೇ ಬೇಕು, ಅಷ್ಟೇ ಸಾಕು ಅಂತೇಳ್ಬಿಟ್ಟು ನಾನು ಕಳಿಸ್ಕೊಂಡು ನೋಡಿ, ನನಗೆ ಇಷ್ಟ ಆಯಿತು ಕಳಿಸ್ಕೊಂಡಿದ್ದೆ. ಇದರಲ್ಲಿ ಒಂದು 7 ಒಬ್ಬಟ್ಟು 7ರಿಂದ 8 ಒಬ್ಬಟ್ಟು ಮಾಡ್ಕೋಬೋದು. ಅದನ್ನು ಒಂದು 10 ನಿಮಿಷ ನೆನೆಯಲಿ ಅಂತೇಳಿ ಸೈಡಿಗೆ ಇಟ್ಟಿದ್ದೀನಿ. ಈಗ ಬೆಲ್ಲ ತುರ್ಕೊಂಬಿಡೋಣ ಅಂತೇಳ್ಬಿಟ್ಟು, ಇದು ಬೆಲ್ಲ ನಾವು ಫುಲ್ ಜಜ್ಜಿ ಹೊಡೆದ್ರೆ ಕಡೆ ಎತ್ಕೊಂಡು ಜಜ್ಜಿ ಹೊಡೆದ್ರೆ ಅದು ಅಷ್ಟು ನಾವು ಮಿಕ್ಸ್ ಮಾಡಬೇಕಾದ್ರೆ ಹಂಗೆ ಸಿಗ್ತಾ ಇರುತ್ತೆ, ಫುಲ್ಲು ಇದಾಗಿರಲ್ಲ. ಅದಕ್ಕಾಗಿ ಇದನ್ನು ತುರ್ಕೊಂಬಿಟ್ರೆ ಕ್ಲೀನಾಗಿ ಸಾಫ್ಟಾಗಿ ನಮಗೆ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ತುರ್ಕೊಂಬಿಡ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು ಅರ್ಧ ಅಚ್ಚನ್ನ ತುರ್ಕೊಳ್ತೀನಿ, ಅಷ್ಟೇ ಸಾಕು ನಮಗೆಲ್ಲ, ತುಂಬ ಬೇಡ. ಯಾಕಂದರೆ 2 ಗೆಣಸಿರೋದ್ರಿಂದೆಲ್ಲ ಒಂದು ಅರ್ಧ ಅಚ್ಚು ನಾನು ತುರ್ಕೊಂಡಿದ್ದೀನಿ. ಆಯಿತು, ಬೆಲ್ಲೆಲ್ಲ ತುರಿದಿದ್ದು. ಇವಾಗ ಗೆಣಸು ಬೆಂದಿದೆ ಅಂತ ಬೆಂದಿದೆ ಅಂತ ನೋಡ್ತೀನಿ. ಗೆಣಸು ಬೆಂದಿದೆ, ಇಷ್ಟು ಮಾತ್ರ ಬೆಂದಿದ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡ್ಗೆ ಇಟ್ಬಿಡ್ತೀನಿ. ತಣ್ಣಗಾಗಿದೆ, ಇವಾಗ ಇದೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ಫಸ್ಟ್ ಇದೆಲ್ಲ ಹೊಟ್ಟೆಲ್ಲ ಬಿಡಿಸ್ಬಿಟ್ಟು ಬಿಡಿಸಿದ್ದಾಯಿತು. ಇದನ್ನು ಸಹ ಬೆಲ್ಲ ನಾನು ಯಾವ ಥರ ತುರ್ಕೊಂಡು ಅದೇ ಥರ ಬೆಲ್ಲ ಇದನ್ನು ಗೆಣಸನ್ನು ಸಹ ತುರ್ಕೊಂಡ್ಬಿಡ್ತೀನಿ.
ಗೆಣಸೆಲ್ಲ ತುರಿದಿದ್ದಾಯಿತು. ಈಗ ಇದನ್ನು ಬೆಲ್ಲ ಮತ್ತು ಗೆಣಸನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರಾಗಿ ಸಾಫ್ಟ್ ಅನಿಸುತ್ತೆ ನಮಗೆ. ಇದು ಮಿಕ್ಸ್ ಮಾಡಿ ಇಟ್ಟಾದಮೇಲೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಸ್ವಲ್ಪ ಅದಕ್ಕೆ ಗಟ್ಟಿ ಬಂದುಬಿಟ್ಟಿರುತ್ತೆ. ನಮಗೆ ಒಬ್ಬಟ್ಟಿಗೆ ಯಾವ ಥರ ಅದಕ್ಕೆ ಬೇಕೋ ಹೂರ್ಣ ಅದಕ್ಕೆ ಗಟ್ಟಿ ಬಂದುಬಿಟ್ಟಿರುತ್ತೆ. ನೋಡಿ ಎಲ್ಲ ಉಂಡೆ ಕಟ್ಟಿ ಇಡ್ತಾ ಇದ್ದೀನಿ ನಾನು. ಒಂದು 7 ರಿಂದ 8 ಒಬ್ಬಟ್ಟು ಆಗುತ್ತೆ ಇದರಿಂದ. 2 ಗೆಣಸಿಂದ ಅಷ್ಟು ನಮ್ಮ ಮನೆಗೆ 4 ಜನಕ್ಕೆ ಕರೆಕ್ಟಾಗಿ ಆಯಿತು. ಇದು ಎರಡಿಗೂ ಒಂದು 2 ಒಬ್ಬಟ್ಟಾಯಿತು. ಆದಷ್ಟು ನಾನು ಸ್ಲಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಬ್ಬಳೇ ಒಬ್ಬಟ್ಟು ತಟ್ಕೊಂಡು ಮತ್ತು ಒಬ್ಬಳೇ ಹೆಂಚು ಮೇಲೆ ತಿರ್ಸಿ ಹಾಕೋಬೇಕಾಗುತ್ತೆ ಅಂತ ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಒಬ್ಬಟ್ಟು ರೆಡಿ ಆಯಿತು. 7 ಒಬ್ಬಟ್ಟು ಆಗಿದೆ. ಎಲ್ಲ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಸರ್ವ್ ಮಾಡಿದ್ರೆ ಮಸ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಬ್ಬಟ್ಟು ತುಂಬ ಟೇಸ್ಟಿಯಾಗಿತ್ತು. ಇದಕ್ಕೀಗ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಒಬ್ಬಟ್ಟೆಲ್ಲ ಮಾಡಿದ್ದಾಯಿತು. ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ. ನನಗೂ ಟೈಮ್ ಆಯಿತು, 4:15 ಆಗೋಯ್ತು. ಇವತ್ತು ನಾನು ಕೆಲಸಕ್ಕೆ ಹೋಗ್ಬೇಕಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ಒಂದ್ಸರಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ. ಏನಾದರೂ ತೊಗೊಂಬಂದು ಉಳಿದಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ತೊಗೊಂಬಂದು ಒಂದ್ಸರಿ ಟ್ರೈ ಮಾಡಿ. ಗೆಣಸು ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಬೇಳೆ ಒಬ್ಬಟ್ಟು ಗೆಣಸುಗಿಂತ ಡಿಫ್ರೆಂಟ್ ಆಗಿದೆ. ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ನಾವು ತಿಂದಿದ್ದೀರಿ. ಇದರ ಗೆಣಸು ಒಬ್ಬಟ್ಟು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಹೊರಗಡೆ ಅಂಗಡಿನಲ್ಲಿ ತೊಗೊಂಡು ತಿಂದಿದ್ದೆ. ಮನೇಲಿ ಇದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.